ಈಗ ನಾವು ಹನುಮಂತ ಮೂರ್ತಿಯ ಹಿಂಭಾಗಕ್ಕೆ ಏನ್ ಮಾಡೋಣ ಅಂತ ನಾವೀಗ ಹೋಗೋಣ. ಅಲ್ಲಿ ವಿಶೇಷವಾದ ಒಂದು ಸ್ಥಳವಿದೆ. ಆ ಸ್ಥಳದ ಒಂದು ವೀಕ್ಷಣೆಯನ್ನು ಏನ್ ಮಾಡೋಣ ಅಂತ ನಾವೀಗ ಮಾಡೋಣ. ನೀವಿಲ್ಲಿ ನೋಡಬಹುದು ಹನುಮಂತ ದೇವರ ಗರ್ಭಗುಡಿ ಹಿಂಭಾಗದಲ್ಲಿ ಏನಿದೆ ಅಂತಂದ್ರೆ ಒಂದು ಪುಷ್ಕರಣೆ ಇದೆ. ಸೊ ಈ ತೆಲುಗುದಲ್ಲಿ ಇದಕ್ಕೆ ಏನಂತಾರೆ ಅಂದ್ರೆ ಕೋನೇರು ಅಂತಾನು ಕರೀತಾರೆ, ಮತ್ತೆ ಏನಂತಾರೆ ಅಂದ್ರೆ ಇದಕ್ಕ ಗುಂಡಮ್ ಅಂತ ಹೇಳಿ ಕರೀತಾರೆ. ನೀವು ಇಲ್ಲಿ ನೋಡಬಹುದು ಎಕ್ಸಾಕ್ಟ್ ಆಗಿ ಹನುಮಂತನ ಒಂದು ಹಿಂಭಾಗದಲ್ಲಿ ಏನಿದೆ ಅಂತಂದ್ರೆ ಈ ಒಂದು ಪುಷ್ಕರಣೆ ಇದೆ. ಈ ಪುಷ್ಕರಣೆಯಲ್ಲಿ ನೋಡಬಹುದು ಎಷ್ಟು ಸ್ಫಟಿಕವಾಗಿ ಒಂದು ಸ್ವಚ್ಛವಾದ ಒಂದು ನೀರು ಏನ್ ಕಾಣುತ್ತಂದ್ರೆ ನಮಗೆ ಇಲ್ಲಿ ನೋಡಲು ಕಾಣುತ್ತೆ. ನಿತ್ಯ ಈ ಒಂದು ದೇವರ ಪೂಜೆಗಾಗಿ ಏನ್ ಮಾಡ್ತಾರಂತಂದ್ರೆ ಈ ಒಂದು ಪುಷ್ಕರಣೆಯಿಂದ ನೀರನ್ನು ಏನ್ ಮಾಡ್ತಾರಂತಂದ್ರೆ ಆ ಒಂದು ದೇವರ ಪೂಜೆಗಾಗಿ ಏನ್ ಮಾಡ್ತಾರೆ, ಎಲ್ಲಾ ದೇವರ ಪೂಜೆಗಾಗಿ ಏನ್ ಮಾಡ್ತಾರಂತಂದ್ರೆ ಈ ಒಂದು ನೀರನ್ನು ಬಳಕೆ ಮಾಡ್ತಾರೆ. ವಿಶೇಷವಾಗಿ ಈ ಪುಷ್ಕರಣಿಯಲ್ಲಿ ನೋಡಬಹುದು ಅಂತಂದ್ರೆ ಸೊ ಈ ಗ್ರಾಮದ ಹಿರಿಯರು ಹೇಳೋ ಪ್ರಕಾರ ಏನಾಗ್ತಿದೆ ಅಂತಂದ್ರೆ ಈ ಒಂದು ಆಂಜನೇಯ ಸ್ವಾಮಿಯ ಪಾದದಿಂದ ಅಥವಾ ಕೆಳಭಾಗದಿಂದ ಏನಾಗಿದೆ ಅಂತಂದ್ರೆ ನೀರು ಬರುತ್ತೆ ಅಂತ ಹೇಳ್ತಾರೆ. ವಿಶೇಷ ಏನಿದೆ ಅಂತಂದ್ರೆ ಈ ಗ್ರಾಮದ ಜನರು ಹೇಳೋ ಪ್ರಕಾರ ಹಾಗೂ ನನ್ನ ಚರಿತ್ರೆಯ ಪ್ರಕಾರ ಇದುವರೆಗೆ ಈ ಪುಷ್ಕರಣಿಯಲ್ಲಿ ನೀರು ಬತ್ತಿದ್ದೇ ನೋಡಿಲ್ಲ ಅಂತಂದ್ರೆ ಯಾವಾಗ್ಲೂ ನೀರಿರುತ್ತೆ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಆಗಬಹುದು, ಒಟ್ಟು ಪೂರ್ತಿ ಬತ್ತಿರೋದು ಯಾರು ನೋಡಿಲ್ಲ ಅಂತ ಹೇಳಿ ಮಾಡ್ತಾರೆ ಅಂತಂದ್ರೆ ಈ ಗ್ರಾಮದ ಹಿರಿಯರು ಹೇಳ್ತಾರೆ. ಈ ಪುಷ್ಕರಣಿಗೆ ಏನಿದೆ ಅಂತ ನೋಡಬಹುದು, ನಮ್ಗೆ ಇಲ್ಲಿ ಒಂದು ದ್ವಾರ ಇದೆ, ಅಂದ್ರೆ ಎಕ್ಸಿಟ್ ಇದೆ ಇಲ್ಲಿ. ವೀಕ್ಷಣೆ ಮಾಡಬಹುದು. ಇಲ್ಲಿ ನೀರು ಈ ತರ ಏನಾಗುತ್ತಂದ್ರೆ ಮುಂದೆ ಹೊಲಗಳಿಗೆ ಹೋಗುತ್ತೆ. ಪುಷ್ಕರಣಿಯಿಂದ ಬರ್ತಕ್ಕಂತ ನೀರು ಒಟ್ಟು 70 ಎಕರೆಗಳ ನೀರಾವರಿ ಒಂದು ಏನಾಗಿದೆ ಅಂದ್ರೆ ವ್ಯವಸ್ಥೆಯನ್ನಾಗಿದೆ. ಹೆಚ್ಚಿಗಾದ ನೀರು ಏನಾಗುತ್ತಂದ್ರೆ ನಾವು ನಿನ್ನೆ ನೋಡಿರ್ತಕ್ಕಂತ ಒಂದು ಏನು ಅಲ್ಲಿ ಕುದುರೆ ಮತ್ತು ಆನೆಗಳ ಸಲುವಾಗಿ ಏನೊಂದು ಕೆರೆ ನಿರ್ಮಾಣ ಮಾಡಿದ್ರಲ್ಲ, ಆ ಒಂದು ಕೆರೆಗೆ ಹೋಗಿ ಏನ್ ಮಾಡತ್ತಂದ್ರೆ ಈ ನೀರಲ್ಲಿ ಸೇರುತ್ತೆ. ನಾವು ಈಗ ದೇವಸ್ಥಾನದ ಆವರಣ ಒಳಗಡೆ ಹೋಗೋಣ. ಈ ಹನುಮಂತ ದೇವರ ಗರ್ಭಗುಡಿಯ ಹಿಂದೆ ಈ ಒಂದು ಪುಷ್ಕರಣೆ ಅಂತಂದ್ರೆ ತೆಲುಗುದಲ್ಲಿ ಏನಂತಾರೆ ಅಂದ್ರೆ ಗುಂಡಂ. ಈ ಗುಂಡಂ ಇರೋದ್ರಿಂದ ಹಾಗೂ ಆಂಜನೇಯ ಸ್ವಾಮಿಯ ಪಾದದಿಂದ ನೀರು ಬರುತ್ತೆ ಅಂತ ಹೇಳೋದ್ರಿಂದ ಏನಂತಂದ್ರೆ ಈ ಗ್ರಾಮಕ್ಕೆ ಹನುಮಂತ ಗುಂಡಂ ಅಂತ ಏನಾಯ್ತಂದ್ರೆ ಹೆಸರು ಬಂತು. ಈ ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಧ್ವಜಸ್ತಂಭವನ್ನು ನೋಡೋಣ ಬನ್ನಿ. ನೀವಿಲ್ಲಿ ನೋಡಬಹುದು ರಾಮ ಲಕ್ಷ್ಮಣ ಸೀತೆ ಗರ್ಭಗುಡಿ ಎದುರು ಭಾಗದಲ್ಲಿ ಏನಿದೆ ಅಂತಂದ್ರೆ ಒಂದು ಇಲ್ಲಿ ಧ್ವಜಸ್ತಂಭವಿದೆ. ಈ ಧ್ವಜಸ್ತಂಭವು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಏನಾಗಿತ್ತಂದ್ರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೋ, ಆದ್ರೆ ಏನಾಗಿದೆ ಅಂತಂದ್ರೆ ಆಗ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಧ್ವಜಸ್ತಂಭ ಶಿಥಿಲಗೊಂಡಿದ್ದರಿಂದ ಮತ್ತೆ ಹೊಸದಾಗಿ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಇಲ್ಲಿ ಧ್ವಜಸ್ತಂಭದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಈಗ ನಾವು ಈ ಹನುಮಂತ, ರಾಮ, ಲಕ್ಷ್ಮಣ, ಸೀತೆ ಮತ್ತು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಏನಿದೆ ಅಂದ್ರೆ ಅದು ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನದ ಎಡಭಾಗದಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದು ಗುಂಡಂ ರಾಮಲಿಂಗೇಶ್ವರ ದೇವಸ್ಥಾನವಿದೆ. ಆ ಒಂದು ದೇವರ ದರ್ಶನವನ್ನು ನಾವು ಈಗ ಮಾಡೋಣ ಬನ್ನಿ.
ಸೊ ಇಲ್ಲಿ ಕಾಣ್ತಕ್ಕಂತ ಧ್ವಜಸ್ತಂಭ ಸಮೇತ ಏನಿದೆ ಅಂತಂದ್ರೆ ಇದನ್ನು ಬಹಳ ಪುರಾತನವಾಗಿರೋದು, ಅಂದ್ರೆ ಹಾಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಧ್ವಜಸ್ತಂಭ ಏನಾಗಿದೆ ಅಂತಂದ್ರೆ ಇಲ್ಲಿ ಕಾಣ್ತಕ್ಕಂಥದ್ದಾಗಿರ್ಬೋದು. ಈ ಧ್ವಜಸ್ತಂಭ ಬಂದು ಏನಾಗಿದೆ ಅಂತಂದ್ರೆ ಗುಂಡಂ ರಾಮಲಿಂಗೇಶ್ವರ ಒಂದು ಮೂರ್ತಿಯ ಮುಂಭಾಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ದೇವಸ್ಥಾನದ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಗುಂಡಂ ರಾಮಲಿಂಗೇಶ್ವರ ದೇವರ ದರ್ಶನವನ್ನು ನಾವು ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡೋಣ ಅಂತ ನಾವೀಗ ದರ್ಶನವನ್ನು ಮಾಡೋಣ. ನಾವು ಗುಂಡಂ ರಾಮಲಿಂಗೇಶ್ವರ ದೇವರ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನೀಗ ನಾವು ಆ ಒಂದು ರಾಮಲಿಂಗೇಶ್ವರ ದೇವರ ಒಂದು ದರ್ಶನವನ್ನು ಮಾಡೋಣ. ನೀವಿಲ್ಲಿ ನೋಡಬಹುದು, ಇಲ್ಲಿ ಕಾಣ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಗುಂಡಂ ರಾಮಲಿಂಗೇಶ್ವರ. ನಾನು ಆಗ್ಲೇ ಹೇಳಿದ ಹಾಗೆ ಗುಂಡಂ ಅಂತಂದ್ರೆ ಏನಂದ್ರೆ ಪುಷ್ಕರಣೆ ಅಂತೇಳಿ. ಪುಷ್ಕರಣೆ ಯಾವನದಲ್ಲಿರೋದ್ರಿಂದ ಈ ಒಂದು ರಾಮಲಿಂಗೇಶ್ವರ ಏನಾಗಿದೆ ಅಂತಂದ್ರೆ ಗುಂಡಂ ರಾಮಲಿಂಗೇಶ್ವರ ಅಂತ ಕರೀತಾರೆ. ಇದು ಗುಂಡಂ ರಾಮಲಿಂಗೇಶ್ವರ ದೇವಸ್ಥಾನ, ಇದನ್ನು ಪುರಾತನವಾಗಿರೋದು. ಆದರೆ ಏನಾಗಿದೆ ಅಂತಂದ್ರೆ ಈ ಒಂದು ಈಶ್ವರನ ಒಂದು ಮೂರ್ತಿ ಏನಿದೆಯಲ್ಲ ಇದು ಶಿಥಿಲಗೊಂಡಿರೋದ್ರಿಂದ ಇದು 2ರಿಂದ 3ನೇ ಬಾರಿ ಏನಾಗಿದೆ ಅಂದ್ರೆ ಒಂದು ಹೊಸ ಮೂರ್ತಿಯನ್ನು ಏನ್ ಮಾಡಿದ್ರೆ ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತಂದು ಚರಿತ್ರೆಯಲ್ಲಿ ಹೇಳುತ್ತದೆ. ನೋಡ್ಬೋದು ಎಷ್ಟು ಅದ್ಭುತವಾದ ಒಂದು ಶಿವನ ಒಂದು ಇಲ್ಲಿ ಏನಿದೆ ಅಂತಂದ್ರೆ ಮೂರ್ತಿಯೊಂದು ನಿರ್ಮಾಣವನ್ನು ಮಾಡಿದ್ದಾರೆ. ಈ ಶಿವನ ಮೂರ್ತಿಯ ಅಥವಾ ಗುಂಡಂ ರಾಮಲಿಂಗೇಶ್ವರ ಒಂದು ಗರ್ಭಗುಡಿಯ ಬಲಭಾಗದಲ್ಲಿ ಏನಿದೆ ಅಂತಂದ್ರೆ ಪಾರ್ವತಿ ದೇವಿಯ ಒಂದು ಮೂರ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಕಾಣ್ತಕ್ಕಂಥದ್ದು ಯಾವ್ದಂತಂದ್ರೆ ಪಾರ್ವತಿ ದೇವಿ. ಅದೇ ರೀತಿಯಾಗಿ ಈ ರಾಮಲಿಂಗೇಶ್ವರ ಒಂದು ಮೂರ್ತಿಯ ಎಡಭಾಗದಲ್ಲಿ ಅಂದ್ರೆ ಈ ಗರ್ಭಗುಡಿ ಎಡಭಾಗದಲ್ಲಿ ಏನಿದೆ ಅಂತಂದ್ರೆ ಶ್ರೀ ವಿಘ್ನೇಶ್ವರನ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ವಿಘ್ನೇಶ್ವರ ಮೂರ್ತಿಯ ಮುಂಭಾಗದಲ್ಲಿ ಉತ್ತರಾಭಿಮುಖವಾಗಿ ಏನಾಗಿದೆ ಅಂತಂದ್ರೆ ಇಲ್ಲಿ ಕುಮಾರಸ್ವಾಮಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು ನೀವು, ಈ ಒಂದು ಈಶ್ವರನ ಮುಂಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಒಂದು ನಂದಿಯ ಒಂದು ಮೂರ್ತಿ ಏನಾಗಿದೆ ಅಂತ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಹಜವಾಗಿ ಎಲ್ಲಿ ಈಶ್ವರ ಇರುತ್ತಲ್ಲೋ ಅಲ್ಲಿ ನಂದಿ ಇದ್ದೇ ಇರ್ತಾನೆ ಅಂತ ಹೇಳಿ ನಮ್ಗೆಲ್ಲ ತಿಳಿದಿರ್ತಕ್ಕಂಥ ಒಂದು ವಿಚಾರ. ಬನ್ನಿ ನಾವೀಗ ಹೋಗೋಣ ಹೊರಗಡೆ. ಭಗವದ್ಭಕ್ತರೇ, ಈ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂತ ಒಂದು ಭಕ್ತರ ಸಂದರ್ಶನವನ್ನು ಮಾಡೋಣ. మీ పేరు? నా పేరు వెంకట చౌదరి. ఈ గుడి సమీపాన మా ఊరు రామకృష్ణాపురం నాయకుల్లో ఉంటారు. ఈ గుడికి తప్పకుండా నేను ప్రతి సోమవారము గుడికి వస్తుంటాను. గుడి ప్రాముఖ్యత అంటే ఈ గుడి చాలా పురాతనమైన గుడి, చాలా గొప్పగా చరిత్ర ఉంది. అంటే మాకు తెలిసినంత వరకు ఈ విషయం ఇది. ముఖ్యంగా ఏంటంటే ఈ హనుమంతగుండం పరిధిలో ఈ శివాలయము ఆంజనేయ స్వామి గుడి ఊరి పేరుతో ప్రతిష్ఠించబడింది. ఊరికి పేరే ఉంది హనుమంతగుండం, అంటే హనుమంత ఆంజనేయ స్వామి, గుండు మల్లేశ్వర స్వామి ప్రాముఖ్యత బాగుంది. ఇంకోటి ఏంటంటే ఇక్కడ మన కార్తీక మాసంలో భక్తులు బాగా ప్రతి సోమవారం దర్శనం చేసుకుంటారు. ఇంకోటి ఈ గుడికి సమీపంలో కొద్దిగా ఒక 3 కిలోమీటర్స్ రోడ్డు సౌకర్యము కొంత అనుకూలంగా లేదు. ఇంకోటి ఇక్కడ వచ్చిన భక్తాదులకు స్థానాలు ఆచరించడానికి దక్షిణం నుంచి ఉత్తరానికి వెళ్ళే నీళ్లు ఎక్కడా లేవు. చాలా గొప్ప విషయం ఇది. ఈ గుడి సమీపంలో దక్షిణం నుంచి ఉత్తరానికి వెళ్తుంటాయి నీళ్లు. పారే నీళ్ళలో మనం స్థానాలు ఆచరించవచ్చు. ನೋಡ್ರಿ, ಈ ಭಕ್ತರಿಂದ ನನಗೊಂದು ವಿಷಯ ಗೊತ್ತಾಯ್ತು. ಏನಂತಂದ್ರೆ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಏನಾಗ್ತಂದ್ರೆ ಇಲ್ಲಿ ನೀರು ಹರಿತಾ ಇದೆ ಅಂತಂದ್ರೆ ಇದು ಬಹಳ ಅಪರೂಪವಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲಿ. ಸೊ ಎಲ್ಲೂ ಕಾಣದೇ ಇರ್ತಕ್ಕಂತ ಒಂದು ದಕ್ಷಿಣದಿಂದ ಉತ್ತರಾಭಿಮುಖ ಇರ್ತಕ್ಕಂತ ನೀರಿನ ಒಂದು ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಈ ಒಂದು ದೇವಸ್ಥಾನದಲ್ಲಿದೆ. తర్వాత ఈ గ్రామానికి హనుమంతగుండం ఎందుకు పేరు వచ్చిందండి? మా పెద్దలు చెప్తుంటారు, ఈ ఒక రాజు పరిపాలన కాలంలో ఈ గుడి కట్టినారు. అప్పుడే హనుమంతగుండం అనేది ఆంజనేయ స్వామి ప్రాముఖ్యత ఉంది. గుండు మల్లేశ్వర స్వామి అని పేరు, ఊరి పేరులోనే దేవుళ్ళ పేర్లు ఉన్నాయి, చాలా ప్రాముఖ్యత. ఇంకోటి భక్తుల సౌకర్యానికి అనుకూలంగా లేదు. ఒక కార్తీక మాసంలో 40 రోజులు స్నానాలు ఆచినట్టు భక్తులు వేలాదిగా బాగా వస్తారు. ఒక శ్రీశైలము, ఒక మానంది అట్లా పుణ్యక్షేత్రాలలో ఉండే నీళ్లు, స్పెషల్లీ ఇక్కడ పారదల నీళ్ళలో మనం స్నానాలు ఆచరించవచ్చు. మీరు ఎన్ని రోజుల నుండి ఈ దేవస్థానానికి వస్తున్నారు? ఈ దేవస్థానానికి మేము చిన్నప్పటి నుంచి మేము వస్తుంటాము. కానీ గుడి గురించి మేము ఇట్లా కొద్దిగా ఈ 4-3 ఏళ్లలో ఈ గుడి గురించి తెలుసుకుంటే ప్రశాంతత బాగుంది, గుడి వాతావరణము. మీకు ఈ దేవస్థానం లోపల ఎంట్రీ అయితే మీకు ఎలాంటి ఫీల్ అవుతుందండి దీని గురించి? భక్తులందరూ చాలా దర్శనాలు, దేవస్థానాలకు వెళ్ళి తిరిగి ప్రయాణాలు చేసి వచ్చింటారు. కానీ ఒక్కసారి ఈ హనుమంతగుండం మన ఆంజనేయ స్వామి, గుండు మల్లేశ్వర స్వామి దర్శనం చేసుకోండి. ఒకసారి వచ్చినారంటే ఆ దైవ కృప మీకు ఖచ్చితంగా
మీకు తెలిసిపోతుంది ఈ గుడి మళ్ళీ రావాలి అని. ఒకసారి గమనించండి మీరు కూడా. ಭಕ್ತರು ಏನ್ ಹೇಳ್ತಿದ್ರು ಅಂತಂದ್ರೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಒಮ್ಮೆ ನೀವು ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಂಡ್ರೆ ನಿಮಗೆ ಈ ಒಂದು ದೇವಸ್ಥಾನದ ಮಹಿಮೆಯನ್ನು ಗೊತ್ತಾಗುತ್ತೆ ಅಂತ ಹೇಳ್ತಿದ್ರೆ. ಬಟ್ ಈ ಒಂದು ವಿಡಿಯೋದಲ್ಲಿ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಏನು ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ಈ ದೇವಸ್ಥಾನ ಅಂತಂದ್ರೆ ಇಲ್ಲಿ ನ್ಯಾಷನಲ್ ಹೈವೇ ಏನಾಗಿದೆ ಅಂತಂದ್ರೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ಆ ನ್ಯಾಷನಲ್ ಹೈವೇ ಇಂದ ನಮಗೆ ಎಡಗಡೆ ಹೋದ್ರೆ ನಮಗೇನು ಬರ್ತಂದ್ರೆ 34 ಕಿಲೋಮೀಟರ್ದಲ್ಲಿ ಅನಂತಪುರ ಜಿಲ್ಲೆಯ ತಾಲೂಕಾ ಕೇಂದ್ರವಾದ ತಾಡಪತ್ರಿ ಬರುತ್ತೆ. ಅದೇ ಆ ನ್ಯಾಷನಲ್ ಹೈವೇ ನಾವು ಬಲಭಾಗಕ್ಕೆ ಹೋದ್ರೆ ಅಲ್ಲಿ ಏನಿದೆ 28 ಕಿಲೋಮೀಟರ್ ದೂರದಲ್ಲಿ ಏನಿದೆ ಅಂತಂದ್ರೆ ಜಮ್ಮಲಮಡುಗು ಅಂತ ಕಡಪ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕಾ ಕ್ಷೇತ್ರವಾದ ಒಂದು ಜಮ್ಮಲಮಡುಗಿದೆ. ಅಂದ್ರೆ ಅವು ಎರಡರ ಮಧ್ಯದಲ್ಲಿ ಏನಿದೆ ಅಂತಂದ್ರೆ ಈ ಹನುಮಂತಗುಂಡ ಗ್ರಾಮ ಇದೆ. ಇದು ಹನುಮಂತಗುಂಡ ಗ್ರಾಮ ನಮ್ಗೆ ಆಗ್ಲೇ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಕೋಟೆಯಲ್ಲಿತ್ತು. ಆಮೇಲೆ ಕೋಟೆ ಹೊರಭಾಗದಲ್ಲಿ, ಕೋಟೆ ಬಲಭಾಗದಲ್ಲಿ, ಕೋಟೆ ಎಡಭಾಗದಲ್ಲಿ ಬೇರೆ ಬೇರೆ ಜನಾಂಗದವರು ವಾಸ ಮಾಡ್ತಿದ್ದರು. ಅನಿವಾರ್ಯ ಕಾರಣಗಳಿಂದ 1994ನೇ ಇಸ್ವಿಯಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯ ಕೊರತೆ ಇರೋದ್ರಿಂದ ಏನ್ ಮಾಡಿತ್ತಂದ್ರೆ ಈ ಒಂದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಏನ್ ಮಾಡಿದಂದ್ರೆ ಹೊಸ ಊರನ್ನು ಏನ್ ಮಾಡಿದಂದ್ರೆ ಸ್ಥಳಾಂತರಗೊಳಿಸಿದರು. ಈಗ ಹೊಸ ಊರು ಸ್ಥಳಾಂತರಗೊಂಡ ನಂತರ ಆ ಒಂದು ಗ್ರಾಮದಿಂದ ಅಂದ್ರೆ 1 ಕಿಲೋಮೀಟರ್ ದೂರ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ತುಂಬಾ ಏನಾಗಿದೆ ಅಂತಂದ್ರೆ ಒಂದು ಅವ್ಯವಸ್ಥಿತವಾದ ಒಂದು ರಸ್ತೆ ಇದೆ. ಆ ರಸ್ತೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಏನ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥ ಒಂದು ಭಕ್ತರು ಏನ್ ಮಾಡ್ತಿದ್ದಾರೆ ನಮಗೆ ಹೇಳ್ತಿದ್ದಾರೆ. ಈ ಸಮಸ್ತ್ರಮನ ఏమి విశేష కార్యక్రమాలు ఈ దేవస్థానం నడుస్తున్నాయండి? విశేష కార్యక్రమాలు అంటే ఈ హనుమంతగుండం ఆంజనేయ స్వామి గుడిలో శివాలయంలో శివస్వాములు కార్తీక మాసంలో ఇక్కడే 40 రోజులు ఆచరిస్తారు. ఇక్కడే భోజనాలు మామూలుగా. ఇంకా భక్తులు ప్రతి సోమవారం అట్లా అరుదుగా వస్తూ ఉంటారు. పూజలు ఏం జరుగుతుంది అంటే ఏమైనా పూజలు, అభిషేకాలు జరుగుతాయి. అభిషేకాలు పండగ పూట కార్ಯಕ್ರಮಾలు ఏదైనా జరుగుతాయి. ಓಕೆ, ಚಲ ಥ್ಯಾಂಕ್ಸ್ ಅಂತ. ಭಗವದ್ಭಕ್ತರೇ, ಚರಿತ್ರೆಯ ಪ್ರಕಾರ ಈ ಒಂದು ದೇವಸ್ಥಾನ ನಿರ್ಮಾಣವಾದ ನಂತರ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆದ ತಕ್ಷಣನೇ ಇಲ್ಲಿ ಇರ್ತಕ್ಕಂಥ ಕೂಲಿಗಳು ಹಾಗೂ ದೇವಸ್ಥಾನ ನಿರ್ಮಾಣಕ್ಕೆ ಬೇಕಾದಂತ ಸಾಮಗ್ರಿಗಳನ್ನೆಲ್ಲವನ್ನು ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಅಂದ್ರೆ ಈ ಒಂದು ಹನುಮಂತಗುಂಡಂನ ಮಂಡಲ ಕ್ಷೇತ್ರವಾದ ಕೊಲಿಮಿಗುಂಡದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಒಂದು ನಿರ್ಮಾಣಕ್ಕಾಗಿ ಇಲ್ಲಿ ಕೂಲಿಗಳು ಮತ್ತು ಸಾಮಗ್ರಿಗಳನ್ನು ತಗೊಂಡು ಹೋಗಿದ್ದಾರೆ ಅಂತ ಏನ್ ಮಾಡ್ತಂದ್ರೆ ಚರಿತ್ರೆಗಳು ಹೇಳ್ತಾರೆ. ಸೊ ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತೇನೆ. ದಯವಿಟ್ಟು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾರು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡದೇ ಇರತಕ್ಕಂತ ಬೇರೆ ಬೇರೆ ದೇವಸ್ಥಾನಗಳು ಹಾಗೂ ಮಠಗಳ ಒಂದು ದರ್ಶನವನ್ನು ನಾನು ಸಂದರ್ಶನ ಮೂಲಕ ಮಾಡುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.